ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ ಧನುರ್ಮಾಸದಲ್ಲಿ ಎಂಡಿಂಗ್ ಅಥವಾ ಪುಷ್ಯ ಮಾಸದಲ್ಲಿ ಬರುತ್ತೆ. ಸಾಮಾನ್ಯಕ್ಕೆ ಅದು ಜನವರಿ 14ಕ್ಕೆ ಬರುತ್ತೆ, ಇಲ್ಲಾಂದ್ರೆ ಜನವರಿ 15. ಈ ಬಾರಿ ಜನವರಿ 15 ಬಂದಿದೆ. ನಮ್ಮಲ್ಲೆಲ್ಲ ಯಾವ ಥರ ಆಚರಣೆ ಅನ್ನೋದನ್ನು ಹೇಳ್ತೀನಿ. ನಾವು ಸ್ವಲ್ಪ ಶಿವಮೊಗ್ಗ ಕಡೆಯವರು. ನಮ್ಮಲ್ಲಿ ಏನು ಆಚರಣೆ ನಡೆಯುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಅನ್ನೋದನ್ನ ಇವತ್ತು ಹೇಳ್ತೇನೆ. ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಒಂದು ತಿಂಗಳು ಮುಂಚೆಯಿಂದನೇ ಎಳ್ಳು ಬೆಲ್ಲ ರೆಡಿ ಮಾಡ್ತಾರೆ. ಎಳ್ಳು ಬೆಲ್ಲ ಅನ್ನೋದು ಒಂದು ಹೆಸರು ಅಷ್ಟೇ. ಅದರಲ್ಲಿ ಬಿಳಿ ಎಳ್ಳು, ಸಾಮಾನ್ಯಕ್ಕೆ ಕರಿ ಎಳ್ಳನ್ನು ತೊಳೆದು ಬಿಳಿ ಎಳ್ಳು ಮಾಡಿ ಒಣಗಿಸಿ ಹುರಿದು ಹಾಕ್ತಾರೆ. ಇಲ್ಲಾಂದರೆ ಕಡಲೆಕಾಯಿ ಬೀಜ ಹುರಿದು ಬೇಳೆಗಳನ್ನು ಮಾಡ್ತಾರೆ, ಹುರುಗಡ್ಲೆ ಮಿಕ್ಸ್ ಮಾಡ್ತಾರೆ, ಕೊಬ್ಬರಿಯನ್ನು ಹೆಚ್ಚುತ್ತಾರೆ, ಕರಿ ಸಿಪ್ಪೆಯನ್ನು ತೆಗೆದು ಕೊಬ್ಬರಿಯನ್ನು ಹೆಚ್ಚುತ್ತಾರೆ. ಜೊತೆಯಲ್ಲಿ ಏನು ಮಾಡ್ತಾರೆ, ಸಕ್ಕರೆ ಅಚ್ಚನ್ನು ಸಹಿತ ರೆಡಿ ಮಾಡ್ತಾರೆ. ಈ ಸಕ್ಕರೆ ಹಚ್ಚಿ ಬೆಲ್ಲವನ್ನು ಸಹಿತ ಕಟ್ ಮಾಡಿ ಹಾಕ್ತಾರೆ. ಸಕ್ಕರೆ ಅಚ್ಚು ಅಥವಾ ಬೆಲ್ಲದಚ್ಚು ಮಾಡ್ತಾರೆ. ಸಕ್ಕರೆ ಅಚ್ಚು ಹಾಲು ಮತ್ತು ಸಕ್ಕರೆಯಿಂದ ಮಾಡುವಂತಹ ಮೌಲ್ಡ್ಗಳಲ್ಲಿ ಮಾಡುವಂತಹ ಒಂದು ಸಿಹಿ ಅಂತ ಹೇಳ್ಬೋದು. ಅದೇ ರೀತಿ ಬೆಲ್ಲ ಹಾಕಿ ಬೆಲ್ಲ ಕರಗಿಸಿ ಹಾಲಿನ ಜೊತೆ ಮಾಡಿದ್ರೆ ಬೆಲ್ಲದಚ್ಚು ಅಂತಾರೆ. ಈ ಸಕ್ಕರೆ ಅಚ್ಚು ಅಥವಾ ಬೆಲ್ಲದಚ್ಚು ಮನೆಗಳದೇ ಒಂದು ಇದು ಅಂತ ಹೇಳ್ಬೋದು, ಒಂದು ಸಂತೋಷ ಸಂಭ್ರಮ ಅಂತ ಹೇಳ್ಬೋದು. ಎಲ್ಲರ ಮನೇಲಿ ಸಕ್ಕರೆ ಹಚ್ಚು ಮಾಡೋದು, ಬೆಲ್ಲದಚ್ಚು ಮಾಡೋದು. ಆ ಮೌಲ್ಡ್ಗಳೆಲ್ಲ ಹಿಂದೆ ಏನು ಮೈಸೂರಲ್ಲಿ ದಸರಾ ಆಗುತ್ತೆ ಅಲ್ಲಿ ಸಿಗೋದು. ಮೈಸೂರಲ್ಲಿ ಮಾರ್ಕೆಟ್ಗಳಲ್ಲಿ ಕೊಡ್ಕೊಂಬರೋರು, ಬೆಂಗಳೂರಿನಲ್ಲೂ ಸಿಕ್ತಿತ್ತೇನೋ. ಈ ರೀತಿಯಾಗಿ ಈ ಸಕ್ಕರೆ ಅಚ್ಚು ಹಾಗೂ ಎಳ್ಳು ಬೆಲ್ಲದ ಮಿಶ್ರಣವನ್ನು ಎಲ್ಲ ರೆಡಿ ಮಾಡ್ತಾರೆ. ಜೊತೆಗೆ ಎಳ್ಳು ಬೆಲ್ಲದ ಈ ಮಿಶ್ರಣದ ಜೊತೆಗೆ ಜೀರಿಗೆ, ಪೆಪ್ಪರ್ಮೆಂಟು, ಕುಸುರೆಳ್ಳು ಅಂತ ಮಾಡ್ತಾರೆ. ಕುಸುರೆಳ್ಳು ಅಂದರೆ ಎಳ್ಳನ್ನು ಹುರಿದು ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕಿ ಸಣ್ಣ ಸಣ್ಣ ಮಣಿಗಳ ಥರ ಮಾಡೋದು. ಅದರಿಂದ ಆಭರಣಗಳನ್ನು, ಸರಗಳನ್ನು ಸಹಿತ ಮಕ್ಕಳಿಗೆ ಆರತಿ ಎತ್ತೋದಕ್ಕೆ ಅಂತ ಮಾಡ್ತಾರೆ. ಹೀಗೆ ಎಳ್ಳು ಬೆಲ್ಲ ರೆಡಿ ಆಗ್ತಾ ಇರುತ್ತೆ. ಇದನ್ನು ಯಾರು ತಿನ್ನಲ್ಲ, ಮೀಸಲು ಅಂಥೇಳಿ ಎಲ್ಲರೂ ಎತ್ತಿಟ್ಟಿರ್ತಾರೆ. ನೋಡಿ, ಸಾಮಾನ್ಯವಾಗಿ ಎಳ್ಳನ್ನು ನಾವು ಯಾವುದೇ ದಿನ ಕೊಡೋಕ್ಕೆ ಹೋದ್ರೂ ಯಾರು ಇಸ್ಕೊಳ್ಳಲ್ಲ. ಆದರೆ ಸಂಕ್ರಾಂತಿಯಲ್ಲಿ, ಸಂಕ್ರಾಂತಿ ದಿನದಿಂದ ಹಿಡಿದು ರಥಸಪ್ತಮಿವರೆಗೂ ಯಾರೇ ಆಗಲಿ ಎಳ್ಳನ್ನು ಕೊಟ್ಟರೆ ಬೇಡ ಅನ್ನಲ್ಲ. ಮತ್ತು ಅವರು ಸಹಿತ ತಿರುಗಿಸಿ ಎಳ್ಳು ಬೆಲ್ಲವನ್ನು ಯಾರು ನಮಗೆ ಕೊಡ್ತಾರೋ ಅವರಿಗೆ ಕೊಡ್ತಾರೆ. ಇಷ್ಟು ಪ್ರಿಪ್ರೇಷನ್ ಆಯಿತು. ಇನ್ನು ಹಬ್ಬದ ದಿನದ ಆಚರಣೆಗೆ ಬಂದರೆ, ಹಬ್ಬದ ದಿನ ಬೆಳಗ್ಗೆ ಮನೆ ಮಂದಿಯೆಲ್ಲ ಏನು ಮಾಡ್ತಾರೆ, ಅಭ್ಯಂಗ ಸ್ನಾನ ಮಾಡಿ ಹೊಸ ವಸ್ತ್ರ ಧರಿಸಲ್ಲ. ಸಂಕ್ರಮಣದಲ್ಲಿ ನಾವು ಹೊಸ ವಸ್ತ್ರವನ್ನು ಧರಿಸಲ್ಲ ನಮ್ಮ ಕಡೆ ಎಲ್ಲ. ಮಕ್ಕಳಾದರೂ ಸರಿ, ನಾವು ಹೊಸ ವಸ್ತ್ರವನ್ನು ತಂದುಕೊಡೋದು ಇಲ್ಲ. ಅವತ್ತಿನ ದಿನ ಹೊಸ ವಸ್ತ್ರ ಯಾವುದಿದ್ರೂ ನಾವು ಹಾಕ್ಕೊಳ್ಳೋದು ಇಲ್ಲ. ಹೀಗಾಗಿ ಬೆಳಿಗ್ಗೆ ಏನು ಮಾಡ್ತಾರೆ, ಅಭ್ಯಂಗ ಸ್ನಾನ ಮಾಡಿ ಒಗೆದಿದ್ದ ಬಟ್ಟೆ ಇಲ್ಲ ಮಡಿಯಲ್ಲಿ ಹಾಕಿರೋ ವಸ್ತ್ರವನ್ನು ಧರಿಸ್ಕೊಂಡು, ಮನೆಯ ಹಿರಿಯರು ಏನು ಮಾಡ್ತಾರೆ, ಗಂಡಸರು ನಿತ್ಯ ದೇವತಾ ಪೂಜೆಯನ್ನು ಮಾಡ್ತಾರೆ. ಸುಮಂಗಲಿಯರು ಮುತ್ತೈದೆಯರು ಹೆಂಗಸರು ನಿತ್ಯ ಗೌರಿ ಪೂಜೆಯನ್ನು ಮಾಡ್ತಾರೆ. ಅದಾದಮೇಲೆ ಗಂಡಸರು ಒಬ್ಬ ಬ್ರಾಹ್ಮಣನ ಕರೆದು ಒಂದು ತಟ್ಟೆಯಲ್ಲಿ ವಿಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಎಳ್ಳು ಬೆಲ್ಲದ ಒಂದು ಮಿಶ್ರಣ ಇರುವಂಥದ್ದು, ಸಕ್ಕರೆ ಹೆಚ್ಚು ಹಾಗೂ ಜೋಡಿ ಬಾಳೆಹಣ್ಣು, ಕಬ್ಬಿದ್ರೆ ಕಬ್ಬು, ಇದನ್ನು ಸಹಿತ ಕೊಟ್ಬಿಟ್ಟು ಯಥಾಶಕ್ತಿ ದಕ್ಷಿಣೆ ಇಟ್ಬಿಟ್ಟು ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ಮನೆಯ ಹೆಂಗಳೆಯರು ಏನು ಮಾಡ್ತಾರೆ, ಹೆಂಗಸರು ಮುತ್ತೈದೆಯರನ್ನು ಕುಂಕುಮಕ್ಕೆ ಕರೀತಾರೆ. ಅವತ್ತವ್ರಿಗೆ ಅರಿಶಿನ ಕುಂಕುಮದ ಪ್ಯಾಕೆಟು, ಬಳೆ ಹಾಗೂ ಏನು ಬ್ಲೌಸ್ ಪೀಸು ಮತ್ತು ಎಳ್ಳು ಬೆಲ್ಲದ ಮಿಶ್ರಣ, ತೆಂಗಿನಕಾಯಿ, ಬಾಳೆಹಣ್ಣು, ಕಬ್ಬು ಮತ್ತು ಕುಡಿಕೆನಲ್ಲಿ ಕೆಲವು ಮಿಶ್ರಣ ಅಂದರೆ ಅವರೆಕಾಯಿ, ಕಡಲೆ, ನೆಲಗಡಲೆ ಹಾಗೂ ಏನಿದೆ ಇದು ಬಾರೆಹಣ್ಣು ಅಥವಾ ಎಗಚಿ ಹಣ್ಣು ಅಂತಾರೆ, ಅದನ್ನು ಇಟ್ಬಿಟ್ಟು ಆ ಕರಿ ಕುಡಿಕೆಗೆ ಸುಣ್ಣದಲ್ಲಿ ಬರೆದು ಭತ್ತದ ತೆನೆಯನ್ನು ಇಟ್ಬಿಟ್ಟು ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಟ್ಟು ಕೊಡುವಂಥ ಒಂದು ಸಂಪ್ರದಾಯ ಇರುತ್ತೆ. ನೋಡಿ, ಈ ಎಳ್ಳು ಪಿತೃಗಳಿಗೆ ಸಂಬಂಧಪಟ್ಟಿದ್ದಾದ್ರಿಂದ ಈ ಸಂಕ್ರಮಣದಲ್ಲಿ ಕೊಡುವಂತಹ ಈ ಎಳ್ಳು ಮನೆಯಲ್ಲಿ ಗತಿಸಿದಂಥ ಹಿರಿಯರಿಗೆ ಒಂದು ಸ್ವರ್ಗದ ದಾರಿಯನ್ನು ತೋರಿಸುತ್ತೆ. ನಾವು ಎಳ್ಳು ಹಂಚಿದಷ್ಟು ಈ ಟೈಮಲ್ಲಿ ಒಳ್ಳೆಯದು, ಪಿತೃಗಳಿಗೆ ಒಳ್ಳೆಯದು, ನಮಗೂ ವಂಶಾಭಿವೃದ್ಧಿಗೆ ಒಳ್ಳೆಯದು ಅನ್ನೋ ಒಂದು ಭಾವನೆ ಇದೆ. ಅದೇ ರೀತಿ ಮನೆಯಲ್ಲಿ ಗತಿಸಿದಂತಹ ಮುತ್ತೈದೆಯರ ಒಂದು ನೆನಪಾಗಿ ಮುತ್ತೈದೆಯರನ್ನ ಕರೆದು ಎಳ್ಳು ಬೆಲ್ಲ ಕೊಡುವಂಥ ಸಂಪ್ರದಾಯ ಇರುತ್ತೆ. ಕೆಲವು ಕಡೆ ಬಾಗ್ನ ಕೊಡುವಂಥ ಸಂಪ್ರದಾಯ ಇದೆಯಂತ, ಅದು ನಮ್ಮಲ್ಲಿಲ್ಲ, ನಮ್ಮ ಶಿವಮೊಗ್ಗ ಕಡೆ ಆಚರಣೆಯಲ್ಲಿಲ್ಲ. ಈ ರೀತಿ ಎಳ್ಳು ಬೆಲ್ಲ ಏನು ಒಬ್ಬರು ಮುತ್ತೈದರಿಗೆ ಗಂಡಸರಿಗೆ ಕೊಟ್ಟಾದ್ಮೇಲೆ ಎಲ್ಲರೂ ಹಬ್ಬದ ಅಡುಗೆ ಮಾಡಿ ಊಟ ಮಾಡ್ತಾರೆ. ಅವತ್ತು ಪೊಂಗಲ್ ವಿಶೇಷ ಮಾಡ್ತಾರೆ, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್. ಸಿಹಿ ಹಬ್ಬ ಅಂದರೆ ಸಿಹಿ ಪೊಂಗಲ್ ಮಾಡ್ತಾರೆ. ಇಲ್ಲಾಂದರೆ ಮಾಮೂಲಿ ಹಬ್ಬದ ಅಡುಗೆ ಪಾಯಸ, 2 ಬಗೆ ಪಲ್ಯ, 2 ಬಗೆ ಕೋಸಂಬರಿ, 2 ಬಗೆ ಗೊಜ್ಜು, ಒಂದು ಕಲಸಿದನ್ನ, ಅನ್ನ, ಸಾರು, ತೊವ್ವೆ, ಹುಳಿ, ತುಪ್ಪ, ಮಜ್ಜಿಗೆ ಎಲ್ಲವೂ ಇರುತ್ತೆ. ಆಮೇಲೆ ಇದಾದ್ಮೇಲೆ ಏನು ಮಾಡ್ತಾರೆ, ಸಂಜೆ ಎಲ್ಲರೂ ಮಕ್ಕಳುಗಳು ಬಟ್ಟೆ ಏನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಎಳ್ಳು ಬೀರಕ್ಕೆ ಹೋಗ್ತಾರೆ. ಎಳ್ಳನ್ನು ಎಲ್ಲರ ಮನೆಗೂ ಹಂಚುವುದನ್ನು ನಾವು ಎಳ್ಳು ಬೀರೋದು ಅಂತ ಆಡುಭಾಷೆಯಲ್ಲಿ ಕರಿತೀವಿ. ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡು ಅಂತ. ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಹಂಚಿರಿ ಮತ್ತು ಒಳ್ಳೆ ಮಾತಾಡಿ, ಎಲ್ಲರ ಹತ್ರ ಚೆನ್ನಾಗಿರಿ, ಎಲ್ಲರ ಜೊತೆಲೂ ಅವರು ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರಿ ಅನ್ನೋ ಒಂದು ಅರ್ಥದಲ್ಲಿ ಈ ಮಾತು ನಮಗೆ ಬಳಕೆಯಲ್ಲಿದೆ. ಏನು ಮಾಡ್ತಾರೆ, ಎಳ್ಳು ಬೆಲ್ಲ ಎಲ್ಲರ ಮನೆಗೂ
ಎಳ್ಳಿನ ಪ್ಯಾಕೆಟು, ಸಕ್ಕರೆ ಅಚ್ಚು ಹಾಗೂ ಕಬ್ಬು, ಬಾಳೆಹಣ್ಣು ಇಷ್ಟನ್ನು ಕೊಡ್ತಾರೆ. ಕೆಲವು ಕಡೆ ಬಾಳೆಹಣ್ಣನ್ನು ಕೊಡೋದುಂಟು. ಹಿಂದೆಲ್ಲ ಏನಿತ್ತು, ಎಳ್ಳಿನ ಒಂದು ಡಬ್ಬಿ ತೊಗೊಂಡು ಹೋಗ್ಬಿಡೋರಂತೆ. ಒಂದು ಕಪ್ಪಲ್ಲಿ ಎಳ್ಳನ್ನು ತೊಗೊಂಡೋಗಿ ಅವ್ರನ್ನೇ ತಟ್ಟೆನಲ್ಲಿ ಸುರಿದ್ಬಿಟ್ಟು ಅದನ್ನು ಸಕ್ಕರೆ ಹಚ್ಚಿಟ್ಬಿಟ್ಟು ಬರೋರಂತೆ. ಈ ಥರ ಸಂಪ್ರದಾಯ ಹಿಂದಿತ್ತು. ಇವಾಗೆಲ್ಲ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ಅವ್ರವ್ರ ಮನೆದಿನ ಅವ್ರವ್ರ ವಿಸಿಟಿಂಗ್ ಕಾರ್ಡು ಹಾಕಿ ಕೊಟ್ಬಿಡ್ತಾರೆ ಎಲ್ಲರೂ. ಈ ರೀತಿ ಎಳ್ಳು ಬೀರಕ್ಕೆ ಮಕ್ಕಳು, ಹೆಂಗಳೆಯರು ಎಲ್ಲ ಹೋಗ್ತಾರೆ. ಇದಿಷ್ಟು ಬಿಟ್ಟರೆ ಹೊಸದಾಗಿ ಮದುವೆ ಆದವ್ರಿಗೆ ನೋಂಪಿ ಅಂತಾರೆ, ಅಂದರೆ ವ್ರತ, 5 ವರ್ಷದ ವ್ರತ ಇದೆ. ಕೆಲವು ಕಡೆ ಮೊದಲನೇ ವರ್ಷದಲ್ಲಿ ಏನು ಮಾಡ್ತಾರೆ, 5 ಬಾಳೆಹಣ್ಣು ಮತ್ತು ಎಳ್ಳಿನ ಕುಡಿಕೆಗಳು 5, ಅದೇ ಹೇಳಿದ್ನಲ್ಲ, ಸುಣ್ಣ ಹಚ್ಚಿಬಿಟ್ಟು ಬಾರೆಕಾಯಿ, ಕಡಲೆ, ಅರಿಶಿನದ ಕೊಂಬು, ಅವರೆಕಾಯಿ, ಭತ್ತದ ತೆನೆ ಎಲ್ಲ ಇಟ್ಬಿಟ್ಟು ಹೆಂಗಳೆಯರಿಗೆ ಕೊಡುವಂಥದ್ದು ಸಂಪ್ರದಾಯ ಇರುತ್ತೆ. ಕೆಲವರು ಈ ಥರ 5 ಜನ ಮುತ್ತೈದರಿಗೆ 5 ಬಾಳೆಹಣ್ಣು, ಕಬ್ಬು, ಎಳ್ಳಿನ ಪ್ಯಾಕೆಟು ಕೊಟ್ಟರೆ ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ, 10 ಬಾಳೆಹಣ್ಣು ಕೊಡ್ತಾರೆ. ಅದು ನೆಕ್ಸ್ಟ್ ಇಯರ್ 15, ಅದು ನೆಕ್ಸ್ಟ್ ಇಯರ್ 20, ಅದು ನೆಕ್ಸ್ಟ್ ಇಯರ್ 25. 5ನೇ ವರ್ಷ ಸಮಾಪ್ತಿ ಆಗುತ್ತೆ. ಕೆಲವು ಕಡೆ 5 ಬಾಳೆಹಣ್ಣು ಹೆಚ್ಚಿಸ್ಕೊಂಡು ಹೋಗೋದಿರಲ್ಲ, ಒಂದು ಚಿಪ್ ಬಾಳೆಹಣ್ಣು ಎಷ್ಟಾದರೂ ಇರ್ಬೋದು, ಒಂದು ಚಿಪ್ ಬಾಳೆಹಣ್ಣು 5 ಜನ ಮುತ್ತೈದರಿಗೆ ಕೊಡೋದು. ಈ ಥರ 5 ವರ್ಷ ಮಾಡ್ತಾರೆ. ಕಡೆಯ ವರ್ಷ ಅದು ನೋಂಪಿ ಅಂದರೆ ವ್ರತ ಸಮಾಪ್ತಿ ಆಗುತ್ತೆ. ಮದುವೆ ಆದಂತಹ ಹೆಂಗಳೆಯರು ಇದು ಮಾಡುವಂಥದ್ದು, ಇದು ವ್ರತ. ಇದು ಇಷ್ಟು ಬಿಟ್ಟರೆ ಏನು ಮಾಡ್ತಾರೆ, ಕೆಲವರು ಒಂಥರ ಮಕ್ಕಳಿಗೆ ಸಂಜೆ ಹೊತ್ತು ಆರತಿ ಮಾಡ್ತಾರೆ. ಏನಕ್ಕೆ, ಕುಸರಳಿನ ಆಭರಣಗಳನ್ನು ಹಾಕಿ ಮಕ್ಕಳಿಗೆ ಆರತಿ ಮಾಡ್ತಾರೆ. ಆರತಿ ಮಾಡುವಾಗ ಒಂದು ಚೊಂಬಲ್ಲಿ ಸ್ವಲ್ಪ ಕಾಯಿನ್ಸು, ಆಮೇಲೆ ಕಬ್ಬನ್ನು ಸೀಳಿ ಸಿಪ್ಪೆ ತೆಗೆದು ತುಂಡುಗಳಾಗಿ ಮಾಡಿ, ಹೆಚ್ಚಿ ಹಣ್ಣು ಅಥವಾ ಬಾರೆಹಣ್ಣನ್ನು ಮಿಕ್ಸ್ ಮಾಡಿ ಎಳ್ಳನ್ನು ಇಟ್ಕೊಂಡು ಅವ್ರಿಗೆ ತಲೆ ಮೇಲಿಂದ ಹಿಂಗೆ ಸುರಿದು ಕೆಳಗೆ ಬೀಳುತ್ತೆ. ಮತ್ತು ಅದನ್ನು ಆಯ್ಕೊಂಡಿಟ್ಟು ಮತ್ತೆ ತಲೆ ಮೇಲಿಂದ ಈ ಥರ 3 ಸಲ ಮಾಡ್ತಾರೆ. 3 ಸಲ ನಿವಾಡಿಸಿ ಇಡ್ತಾರೆ. ಅದನ್ನು ಅವ್ರು ಏನು ಮಾಡ್ತಾರೆ, ಆ ಎಳ್ಳು ಮತ್ತು ಆ ಬಾರೆಹಣ್ಣು, ಕಬ್ಬಿನ ಪೀಸೆಲ್ಲ ಈ ತಿರುಕರು ಪರಕರು ಭಿಕ್ಷುಕರು ಬಂದರು ಅವ್ರಿಗೆ ಕೊಟ್ಬಿಡ್ತಾರೆ, ನಿವಾಡಿಸಿದ್ದು ಅಂತ. ಮಾಮೂಲಾಗಿ ಆರತಿಗೆ ಯಾರನ್ನು ಕರೆದಿರ್ತಾರೆ ಅವರೆಲ್ಲರಿಗೂ ಎಳ್ಳಿನ ಪ್ಯಾಕೆಟ್ ಕೊಟ್ಟರು ಕೊಡ್ಬೋದು, ಉಂಡೆ ಕೊಡ್ಬೋದು. ಯಾಕೆಂದ್ರೆ ನಮ್ಮಲ್ಲೆಲ್ಲ ಆರತಿ ಅಂದರೆ ಉಂಡೆ, ಅವಲಕ್ಕಿ ಪುರಿ ಉಂಡೆ ಅಂತ. ಸೊ ಅದನ್ನು ಎಲ್ಲರಿಗೂ ಕೊಡುವಂಥ ಒಂದು ಸಂಪ್ರದಾಯನ ಪಾಲಿಸ್ಕೊಂಡು ಬಂದಿರ್ತಾರೆ. ಇಲ್ಲಿ ಒಂದು ಏನು ಅಂದರೆ, ಈ ಚಳಿಗಾಲ, ಧನುರ್ಮಾಸ ಫುಲ್ ಚಳಿಗಾಲ, ಈಗಾಗಲೇ ನಾವು ಹೇಳಿದ್ದೇವೆ. ಈ ಚಳಿಗಾಲದಲ್ಲಿ ನಮ್ಮ ಬಾಡಿನಲ್ಲಿ ನೋಡ್ಬೋದು, ಚರ್ಮ ಎಲ್ಲ ಒಂಥರ ಒಡ್ಕೊಳ್ಳುತ್ತೆ, ಅಂದರೆ ಬಿರಿ ಬಿಡುತ್ತೆ, ಅಂದರೆ ಆಯಿಲ್ ಕಂಟೆಂಟ್ ಕಡಿಮೆ ಆದಾಗ. ಸೊ ಈ ಆಯಿಲ್ ಕಂಟೆಂಟು ನಮ್ಮ ಬಾಡಿನಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಮತ್ತು ಹೊಸ ಬೆಳೆಗಳು ಬರುವಂಥದ್ದನ್ನು ಉಪಯೋಗಿಸ್ಕೊಂಡು ಅಡುಗೆ ಆಗಲಿ, ತಿಂಡಿ ಆಗಲಿ, ಅಥವಾ ಏನು ನಮ್ಮ ಸಂಪ್ರದಾಯಗಳಾಗಲಿ ಇರುತ್ತವೆ. ಎಳ್ಳು, ಕೊಬ್ಬರಿ, ಕಡಲೆಕಾಯಿ ಬೀಜ 3 ಏನು ಆಯಿಲ್ ಅಂಶ ಇರುವಂಥ ಪದಾರ್ಥಗಳು. ಪಿತ್ತ ಆಗಿರೋದ್ರಿಂದ ಅದರ ಶಮನಕ್ಕೆ ಬೆಲ್ಲ ಹಾಗೂ ಟೇಸ್ಟ್ ಮತ್ತು ಒದಗಲಿ ಅಂತ ಹುರುಗಡ್ಲೆಯನ್ನು ಹಾಕ್ತಾರೆ ಅಷ್ಟೇ. ಇದು ಒಂದು ಆರೋಗ್ಯದ ಒಂದು ಸಂಬಂಧಪಟ್ಟಂಥದ್ದು. ಸಕ್ಕರೆ ಹೆಚ್ಚು ಬೆಲ್ಲದ ಹೆಚ್ಚು ಏನಕ್ಕೆ ಅಂದರೆ ಕಬ್ಬಿನ ಬೆಳೆ ಇವಾಗ ಬರೋದ್ರಿಂದ ಅದನ್ನು ಕಬ್ಬಿನ ರಸ ಎಷ್ಟು ಎಲ್ಲಿವರೆಗೂ ಕುಡಿತಾರೆ, ಕಬ್ಬಿನ ಜ್ಯೂಸು ಅಥವಾ ಬೆಲ್ಲ ಆಗಲಿ, ಇದೊಂಥರ ವೆರೈಟಿ ಅಂದ್ಬಿಟ್ಟು ಹಾಲು ಹಾಕ್ಬಿಟ್ಟು ಸಕ್ಕರೆ ಹೆಚ್ಚು ಇಲ್ಲ ಬೆಲ್ಲ ಹೆಚ್ಚು ಮಾಡುವಂಥ ಸಂಪ್ರದಾಯ ಇರುತ್ತೆ. ಅದನ್ನು ಹಂಚೋದು ಇರುತ್ತೆ. ಹಾಗೆ ಅವತ್ತು ಅಡುಗೆಗೆ ಕೆಲವ್ರ ಮನೆಗಳಲ್ಲಿ ಗೆಣಸಿನ ಪಲ್ಯ, ಅವರೆಕಾಳು ತೊವ್ವೆ ಮಾಡ್ತಾರೆ. ಆಮೇಲೆ ಈ ಟೈಮ್ನಲ್ಲಿ ಕೊಡುವಾಗ ಕೆಲವು ಕಡೆ ಎಲ್ಲ ತಮಿಳ್ನಾಡಲ್ಲಿ ಜಾಸ್ತಿ, ಕೆಲವು ಏನಂದರೆ ಎಳ್ಳು ಬೆಲ್ಲ ಕೊಡುವಾಗ ಸಂಕ್ರಾಂತಿನಲ್ಲಿ ಅರಿಶಿನದ ಕೊಂಬು, ಹಸಿ ಕೊಂಬನ್ನ ಕೊಡುವಂಥ ಸಂಪ್ರದಾಯನೂ ಇರುತ್ತೆ. ಈ ರೀತಿಯಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ಇವೆಲ್ಲ ವೇರಿ ಆಗುತ್ತೆ. ಆದರೆ ನಾನು ಈ ಮೊದಲೇ ಹೇಳಿದಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥ ಪ್ರತಿಯೊಂದು ಆಚರಣೆ, ಹಬ್ಬ ಹರಿದಿನಗಳು ಒಂದು ಸೈಂಟಿಫಿಕ್ ಏನು ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಸಂಜೆ ಆರತಿ ಮಾಡೋದನ್ನ ದೃಷ್ಟಿ ನಿವಾರಿಸೋದು, ಮತ್ತು ಮನೆಗೆ ಬಂದು ಹೋಗಿ ಮಾಡೋದು, ಮಕ್ಕಳೇ ಬರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋದು, ಈ ಥರದ್ದೆಲ್ಲ ಬೆನಿಫಿಟ್ಸು ಇರುತ್ತೆ. ಈ ರೀತಿಯಾಗಿ ನಾವು ನಮ್ಮ ಒಂದು ಏನು ಜನಗಳಲ್ಲಿ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ. ಮಾರನೇ ದಿನ ಹಸುಗಳಿಗೆ ಗೋಪೂಜೆ ಮಾಡೋದು, ಕಿಚ್ಚಾಯಿಸೋದು ಅಂತೆಲ್ಲ ಇರುತ್ತೆ. ಗೋಪೂಜೆ ಮಾಡಿ ಅದನ್ನು ಕೆಂಡದ ಮೇಲೆ ಏನೋ ಹಾಯಿಸಿ ಓಡಿಸೋದು ಅಂತ. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ಕೇಳಿದ್ದೇನೆ. ಒಟ್ಟಿನಲ್ಲಿ ಇದು ಕೃಷಿಕರ ಹಬ್ಬ. ಹಾಗಾಗಿ ಎಲ್ಲ ಬೆಳೆಗಳು ಪ್ರಾಧಾನ್ಯತೆ ಅಡುಗೆ ತಿಂಡಿಯಲ್ಲಷ್ಟೇ ಅಲ್ಲ, ಬೇರೆಯವ್ರಿಗೆ ಹಂಚುವುದರಲ್ಲೂ ಸಹಿತ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು.